ಸೊ ಹೆಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ದಲ್ಲಿ ಇಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ ರೈಟ್ ಆ್ಯಂಗಲ್ಡ್ ಎಟ್ ಸಿ ದೆನ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ವ್ಯಾಲ್ಯೂ ಈಸ್. ಸಿಂಪಲ್ಲಾಗಿ ಒಂದು ಡಯಾಗ್ರಾಮ್ ಹಾಕೊಳ್ಳಿ. ಸಿಯಲ್ಲಿ ರೈಟ್ ಆ್ಯಂಗಲ್ ಇದೆ ಅಂತೆ, ಎ ಬಿ ಯಾವಾಗೂ ಐತಲ್ಲ, ಎದ ಅಪೋಸಿಟ್ ಯಾವಾಗೂ ಎ ಲೆಂತಿಂದ ಸೈಡ್ ಇರುತ್ತೆ, ಸ್ಮಾಲ್ ಎದ. ಇದ್ರದ ಆ್ಯಂಗಲ್ದ ಇಲ್ಲಿ ಬಿ ಇರುತ್ತೆ, ಟೋಟಲ್ ಬಿ, ಸ್ಮಾಲ್ ಬಿ ಅಂತ ತೆಗೆದುಕೊಳ್ಳುತ್ತಿದ್ದೇವೆ. ಓಕೆ, ಸಿ ದ ಅಪೋಸಿಟ್ ಸ್ಮಾಲ್ ಸಿ. ಓಕೆನಾ, ಇದು ಹೈಪೋಟೆನ್ಯೂಸ್. ಇದರಿಂದ ಎ ಆ್ಯಂಗಲ್ ಅಪೋಸಿಟ್ ಎ ಲೆಂತ್ ಇದೆ, ಬಿ ಆ್ಯಂಗಲ್ ಅಪೋಸಿಟ್ ಸ್ಮಾಲ್ ಬಿ ಇದೆ. ಸೊ ಇದು ಸಾಲ್ವ್ ಮಾಡೋಣ. ಫಸ್ಟ್ ಟ್ಯಾನ್ ಎ ಹುಡ್ಕೋಣ, ಅಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್. ಟ್ಯಾನ್ ಬಿ ಹುಡ್ಕೋಣ, ಟ್ಯಾನ್ ಬಿ ಈಕ್ವಲ್ಸ್ ಟು ಅಪೋಸಿಟ್ ಬಿ ಬೈ ಎ ಆಗುತ್ತೆ. ಓಕೆ, ಮತ್ತು ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಹುಡ್ಕೋದಕ್ಕೆ ಅಂದಿದ್ದಾರೆ. ಇಟ್ ವಿಲ್ ಬಿ ಈಕ್ವಲ್ಸ್ ಟು ಎ ಬೈ ಬಿ ಪ್ಲಸ್ ಬಿ ಬೈ ಎ. ಎಲ್ಸಿಎಂ ಎಲ್ಲ ತೆಗೆದ ನಂತರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಬಿ ಆಗುತ್ತೆ. ಪೈಥಾಗರಸ್ ಥಿಯರಮ್ ಪ್ರಕಾರ ಹೈಪೋಟೆನ್ಯೂಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇರುತ್ತೆ. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೇನೆ. ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ. ಸೊ ಇದನ್ನ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, KCET ಎಕ್ಸಾಮ್ನಲ್ಲಿ, ಅದಕ್ಕೋಸ್ಕರ ಮಾಡಿದ್ದೇನೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.